ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಿಗ್ಗೆನೇ ಬೇಗ ಇದ್ದು ಒಂದು ನಮ್ಮ ಊರಿಗೆ ಹತ್ತಿರವಾದಂತಹ ಒಂದು ಪ್ಲೇಸ್ ಇದೆ, ದೇವರ ಬೆಟ್ಟ ಅಂತ. ಇದು ದೇವರ ಬೆಟ್ಟ ಅನ್ನೋ ಪ್ಲೇಸ್ ಇರೋದು ತಮಿಳುನಾಡಿನಲ್ಲಿ. ತಳಿಗೆ ತುಂಬ ಹತ್ತಿರ ಆಗುತ್ತೆ, ಹಾಗೆ ಆನೆಕಲ್ಗೂ ಕೂಡ ಹತ್ತಿರ ಆಗುತ್ತೆ. ನಾವು ಮತ್ತು ನನ್ನ ಫ್ರೆಂಡ್ಸು ಹೋಗ್ತಿದ್ದೀವಿ. ನಾವು ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ ಬೆಳಗ್ಗೆ ಬೇಗನೆ ಹೊರಟ್ವಿ. ಬಟ್ ಏನಾಯಿತು, ಲೇಟ್ ಆಗೋಯಿತು. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ 7:30 ಅನ್ನೋ ಟೈಮ್ಗೆ ನಾವು ಹೋದ್ವಿ. ಇದು ನೋಡಿ, ತಮಿಳ್ನಾಡಿನಲ್ಲಿ ನೀವು ಯಾವುದೇ ಊರಿಗೆ ಎಂಟ್ರಿ ಆಗಬೇಕಾದ್ರೆ ಈ ಥರ ಒಂದು ಟೆಂಪಲ್ ಇರುತ್ತೆ. ಏನಕ್ಕೆ ಈ ಥರ ಟೆಂಪಲ್ ಇದೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಆ ದೇವರ ಬೆಟ್ಟಕ್ಕೆ ಹೋಗುವಂತಹ ರೋಡು. ಇದು ಮೇನ್ ರೋಡಿಂದ ಆನೆಕಲ್ಲಿಂದ ತಳಿಗೆ ಹೋಗೋ ರೋಡಲ್ಲಿ ದೇವರ ಬೆಟ್ಟಕ್ಕೆ ಹೋಗೋ ಒಂದು ಸ್ಟ್ಯಾಚು ಇರುತ್ತೆ. ಆ ರೋಡಲ್ಲಿ ಹೋದರೆ ಹೀಗೆ ನಾವು ಹೋಗ್ಬೋದು. ಇದೇ ನೋಡಿ ಆ ರೋಡು. ಇಲ್ಲಿ ಮತ್ತು ಯಾವ ಟೈಮಲ್ಲಿ, ಜೂನ್ ಜುಲೈ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ತಮಿಳ್ನಾಡಿನ ಊಟಿ ಅಂತಲೂ ಕರೀತಾರೆ. ಚೆನ್ನಾಗಿದೆ ಪ್ಲೇಸು, ಫುಲ್ ಪೀಸಾಗಿರುತ್ತೆ. ಮತ್ತು ಕ್ರೌಡ್ ಎಲ್ಲ ಇರಲ್ಲ. ನಮ್ಮ ಫ್ಯಾಮಿಲಿ ಕೂಡ ಕರ್ಕೊಂಡು ಹೋಗ್ಬೋದು. ಒನ್ ಡೇ ಟ್ರಿಪ್ಗೆ ಒಳ್ಳೆ ಹೇಳಿ ಮಾಡಿದಂತಹ ಜಾಗ ಇದು. ಮತ್ತು ಇಲ್ಲಿ ಈಗ ನೋಡಿ, ಈಗ ನಾವು ಊರಿಂದ ಸ್ಟಾರ್ಟ್ ಆಗ್ತೀವಿ. ಇದು ಈ ಊರಿಂದ ಒಳಗಡೆ ಹೋಗಬೇಕು. ಆಮೇಲೆ ಟೆಂಪಲ್ ಸಿಗುತ್ತೆ. ಅಲ್ಲಿ ಕಾಣಿಸಿದೆಲ್ಲ ಬೆಟ್ಟ, ಅದೇ ದೇವರ ಬೆಟ್ಟ ಅಂತ. ಈ ಊರಲ್ಲಿ ಸುಮಾರು ಒಂದು 20-35 ಮನೆಗಳಿರ್ತವೆ. ನೀವೇನಾದರೂ ಬೆಳಗ್ಗೆ ಹೋಗಿ ಅಲ್ಲೇ ಟಿಫನ್ ಮಾಡ್ಕೋಬೋದು. ಅಂದರೆ ನೀವು ಮನೆಯಿಂದ ಮಾಡ್ಕೊಂಡು ಬೇಕಾದರೂ ಹೋಗ್ಬೋದು. ಇಲ್ಲಾಂದರೆ ಆನೆಕಲ್ ಅಥವಾ ತಳಿಲಿ ಏನಾದರೂ ಬೆಳಗ್ಗೆ ಹೊತ್ತು ಟಿಫನ್ ಸಿಕ್ಕಿದರೆ ನೀವು ತೊಗೊಂಡೋಗಿ ಅಲ್ಲಿ ಕೂಡ ಟಿಫನ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಒಂದು ಟೆಂಪಲ್ ಇದೆ ಮತ್ತು ಮೇಲೆ ಒಂದು ಟೆಂಪಲ್ ಇದೆ. ಕೆಳಗಡೆ ಎಲ್ಲ ಪೂಜೆ ಮಾಡ್ತಾರೆ, ಮೇಲೇನು ಮಾಡ್ತಾರೆ ಅನ್ಕೋತೀನಿ. ಬಟ್ ನನಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ಅಂದರೆ ಇಲ್ಲಿ ರೀಸೆಂಟಾಗಿ ಈ ಫೆಬ್ರವರಿಲಿ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಆಗಿದೆಯಂತೆ. ಅದಕ್ಕೋಸ್ಕರ ದೇವಸ್ಥಾನ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇದು ಸ್ಟೆಪ್ಸು. ಇಲ್ಲಿಂದ ಮೇಲೆ ಹೋಗ್ಬೇಕಂದ್ರೆ ಒಂದೇನಿಲ್ಲ ಅಂದರೂ ಒಂದು 150 ಇಲ್ಲ 200 ಸ್ಟೆಪ್ಸ್ ಇರುತ್ತೆ. ಏರಿಯಾ ಕೂಡ ತುಂಬ ಪೀಸ್ಫುಲ್ ಆಗಿರುತ್ತೆ. ಮತ್ತು ಕೋಲ್ಡ್ ಬ್ರೀಸು. ಮಾರ್ನಿಂಗ್ ಏನಾದರೂ ನೀವು ಹೋದರೆ ತುಂಬ ಕೋಲ್ಡಾಗಿರುತ್ತೆ. ಮತ್ತು ಬೆಟ್ಟದಿಂದ ಕೆಳಗಡೆ ಎಲ್ಲ ಫಾರೆಸ್ಟ್ ಏರಿಯಾ ಇರುತ್ತೆ. ಅಲ್ಲಿ ಯಾರೂ ಹೋಗೋ ಹಾಗಿಲ್ಲ. ಹೋದರೆ ನಾರ್ಮಲ್ಲಾಗಿ ಕೇಸ್ ಏನಾದರೂ ಇದ್ದರೆ ಕೇಸ್ ಹಾಕ್ತಾರೆ. ಮತ್ತು ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಬರ್ತಾ ಇರ್ತವೆ. ಅಂದರೆ ಕಾಡು ಪ್ರಾಣಿಗಳಂದರೆ ಆನೆಗಳು ಓಡಾಟ ಎಲ್ಲ ಜಾಸ್ತಿ ಇರುತ್ತೆ ಈ ಏರಿಯಾದಲ್ಲಿ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಾಡಿ ಅಷ್ಟೆ. ಇಲ್ಲಿ ಮೇಲೆ ಒಂದು ಕಾಣಿಸ್ತಿದೆಯಲ್ಲ, ಇದೇ ಟೆಂಪಲ್ಲು. ಇಲ್ಲಿ ಮೇಲೆ ಟೆಂಪಲಲ್ಲಿ ಇನ್ನೂ ಏನು ದೇವ್ರನ್ನ ಪ್ರತಿಷ್ಠಾಪನೆ ಏನು ಮಾಡಿಲ್ಲ, ಜಸ್ಟ್ ಟೆಂಪಲ್ ಕಟ್ಟಿದ್ದಾರೆ. ಇನ್ನು ಮುಂದೆ ಏನಾದರೂ ಮಾಡ್ತಾರೇನೋ ಗೊತ್ತಿಲ್ಲ. ನೋಡಿ, ಆಮೇಲೆ ಇದು ಬೆಟ್ಟದ ಕೆಳಗಡೆ ನಾನು ಹೇಳಿದ್ನಲ್ಲ, ಇದೆಲ್ಲ ಫಾರೆಸ್ಟ್ ಏರಿಯಾ ಅಂತ. ಈಗ ನೋಡಿ, ಇದೇ ಫಾರೆಸ್ಟ್ ಏರಿಯಾ. ಇದೆಲ್ಲ ಫಾರೆಸ್ಟ್ ಏರಿಯಾ. ಅಲ್ಲಿ ಕೆಲವರು ಇನ್ನೂ ನೋಡಿ, ಕ್ರೌಡ್ ಅಂತ ಹೇಳಿದ್ನಲ್ಲ, ಕಡಿಮೆ ಕ್ರೌಡ್ ಇರುತ್ತೆ ಅಂತ. ನೋಡಿ, ಜಸ್ಟ್ 3 ಮೆಂಬರ್ಸ್ ಅಷ್ಟೇ ಇದ್ದಾರೆ, ಬೇರೆ ಯಾರೂ ಇಲ್ಲ. ನನಗೆ ಈ ಕಲ್ಲು ತುಂಬ ಕ್ಯೂರಿಯಾಸಿಟಿಯಾಗಿ ಕಾಣಿಸ್ತು. ಆಮೇಲೆ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ನೋಡು ಗುರು, ಟ್ರೈ ಮಾಡು, ನೀನು ಪುಷ್ ಮಾಡೋಕ್ಕೆ ಆದರೆ ತಳ್ಳಿಬಿಡೋಣ ಆದರೆ ಅಂತ. ಅವನು ಈಗ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ವೀಡಿಯೋದಲ್ಲಿದೆ ನೋಡಿ, ಎಂಜಾಯ್ ಮಾಡಿ. ನೋಡಿ, ಅವನು ಟ್ರೈ ಮಾಡ್ತಿದ್ದಾನೆ. ಅವನೆಲ್ಲ ರೆಡಿ ಆಗ್ತಿದ್ದಾನೆ ಈಗ ನಾನು ಟ್ರೈ ಮಾಡ್ತೀನಿ ಅಂತ. ನೋಡಿ, ವ್ಯಾಯಾಮ ಎಲ್ಲ ಮಾಡ್ತಿದ್ದಾನೆ. ಅವ್ರನ್ನೂ ಕರೆದ್ವಿ, ಪಾಪ ಅವ್ರು ಬರಲಿಲ್ಲ. ಬಂದಿದ್ದರೆ ಸ್ವಲ್ಪ ಟ್ರೈ ಮಾಡ್ಬೋದಾಗಿತ್ತು. ನೋಡಿ, ಅವ್ನು ನೋಡಿ ಟ್ರೈ ಮಾಡ್ತಿದ್ದಾನೆ.
ಟ್ರೈ ಮಾಡಿ ಸುಸ್ತಾಗೋದ ಸ್ವಲ್ಪ, ಅದು ಅಳ್ಳಾಡ್ತಾನೂ ಕೂಡ ಇಲ್ಲ. ಗ್ಯಾಂಗ್ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಮತ್ತು ನೆಕ್ಸ್ಟ್ ಹಾಗೆ ಅದು ಸ್ವಲ್ಪ ತಮಾಷೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಆ ಫಾರೆಸ್ಟ್ ಕೆಳಗಡೆ ಎಲ್ಲ ಹೋಗ್ಬೋದು. ಬಟ್ ನಾವು ಕೆಳಗಡೆ ಹೋಗ್ತಿಲ್ಲ, ಆ ಬೆಟ್ಟದಿಂದ ಸರೌಂಡಲ್ಲಿ ಸ್ವಲ್ಪ ಜಾಗ ಇದೆ ಕೆಳಗಡೆನೆ. ಅಂದರೆ ನಾವು ಬೆಟ್ಟ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಒಂದು ಪ್ಲೇಸ್ ಇದೆ, ಅದಕ್ಕೆ ನೋಡೋಣ ಅಂತ ಹೋಗ್ತಾಯಿದ್ವಿ, ಇನ್ನೊಂದು ಬೆಟ್ಟ ನೋಡೋದಕ್ಕೆ. ಆ್ಯಕ್ಚುಲಿ ನಾವು ಕೂಡ ಏನು ಟಿಫನ್ ಏನು ತಗೊಂಡು ಹೋಗಿರಲಿಲ್ಲ, ನಾವು ತಗೊಂಡು ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ನಾವು ಪ್ಲ್ಯಾನ್ ಮಾಡಿದ್ದೆ ಸನ್ರೈಸ್ಗೆ ಹೋಗೋಣ ಅಂತ, ಬಟ್ ಸ್ವಲ್ಪ ಲೇಟ್ ಆಗೋಯಿತು. ಅಲ್ಲಿಂದ ಸನ್ರೈಸ್ ನೋಡಿಕೊಂಡು ರಿಟರ್ನ್ ಬಂದು ಆನೆಕಲ್ಲಲ್ಲಿ ಟಿಫನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ಆಗಲಿಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಹೋಗಬೇಕಾದ್ರೆ ಪ್ಲೇಸ್ಗೆ ಟಿಫನ್ ಎತ್ಕೊಂಡೋಗಿ, ಒಳ್ಳೆ ಪೀಸ್ ಆಗಿರುತ್ತೆ ಜಾಗ, ನೀವಲ್ಲೇ ಟಿಫನ್ ಕೂಡ ಮಾಡ್ಕೋಬೋದು. ಬಟ್ ಪ್ಲಾಸ್ಟಿಕ್ನೆಲ್ಲ ಎಲ್ಲಂದರಲ್ಲಿ ಬಿಸಾಕಬೇಡಿ. ನೋಡಿ ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟಕ್ಕೆ ಹೋಗೋಣ ಅಂತ ನಾವು ಹೊರಟ್ವಿ. ನೋಡಿ ಹೋಗ್ತಿದ್ದೀವಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ರೀಚ್ ಆದ್ವಿ. ಇಲ್ಲೆಲ್ಲ ಹೇಗಿರುತ್ತೆ ಅಂದರೆ, ಈ ನಾರ್ಮಲ್ಲಾಗಿ ಮಳೆ ಬಂದಿರೋ ಟೈಮಲ್ಲಿ ನೀವೇನಾದರೂ ಬಂದರೆ ಇಲ್ಲೆಲ್ಲ ಫುಲ್ಲು ಗ್ರೀನ್ ಪ್ಯಾಚ್ ಇರುತ್ತೆ, ಮತ್ತು ಇಲ್ಲೆಲ್ಲ ವಾಟ್ರ್ ಕೂಡ ಫ್ಲೋ ಆಗ್ತಾ ಇರುತ್ತೆ. ಆ ಕಡೆ ಮೇಲೆ ಬೆಟ್ಟದ ಮೇಲೆ ಬಿದ್ದಿರೋ ವಾಟ್ರೆಲ್ಲ ಈ ಕಡೆನೇ ಫ್ಲೋ ಆಗುತ್ತೆ, ಈ ಕಡೆನೇ ಫ್ಲೋ ಆಗಿ ಆ ಕಡೆ ಫಾರೆಸ್ಟ್ ಒಳಗಡೆ ಹೋಗುತ್ತೆ. ಈ ಪ್ಲೇಸ್ ಕೂಡ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನೀವು ಜೂನ್ ಜುಲೈ ಟೈಮಲ್ಲಿ ಬಂದರೆ ಸೂಪರಾಗಿರುತ್ತೆ. ನೋಡಿ ನಾವು ಲಾಸ್ಟಲ್ಲಿ ಬೆಟ್ಟದ ಮೇಲಕ್ಕೆ ಬಂದ್ವಿ. ಈ ಬೆಟ್ಟದ ಮೇಲಿಂದ ಬಂದರೆ ಅಲ್ಲಿರೋ ಬೆಟ್ಟ, ದೇವಸ್ಥಾನ ಬೆಟ್ಟ, ಅದರಿಂದ ಇರೋ ಬೆಟ್ಟ ವ್ಯೂ ಕಾಣಿಸುತ್ತೆ. ವ್ಯೂ ಹೆಂಗೆ ಕಾಣಿಸುತ್ತೆ ನೋಡಿ ಇದೆಲ್ಲ ಫಾರೆಸ್ಟ್ ಏರಿಯಾನೇ ಪೂರ್ತಿ, ಈ ಕಡೆ ಈ ಬೆಟ್ಟದ್ದು ಪೂರ್ತಿ. ನಾವು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ಮತ್ತೆ ಆ ಬೆಟ್ಟದಿಂದ ಕೆಳಗಡೆ ಹೆಂಗಾಸಿ, ಮತ್ತು ನಾವು ಫಸ್ಟ್ ಬೈಕ್ ಎಲ್ಲಿ ಬಿಟ್ಟಿದ್ವೋ ಅದೇ ಏರಿಯಾಗೆ ಈ ಕಡೆಯಿಂದ ಒಂದು ದಾರಿ ಇರುತ್ತೆ, ಅದೇ ಕಡೆ ಹೋಗ್ತಿದ್ದೀವಿ ಈಗ. ನೆಕ್ಸ್ಟು ಅಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಮತ್ತೆ ನಾವು ಟಿಫನ್ ಮಾಡೋಣ ಅಂದ್ಬಿಟ್ಟು ತಳಿಗೆ ಹೊರಟ್ವಿ. ತಳಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಈ ಥರ ಪ್ಯಾಚಸ್ ಎಲ್ಲ ಇರುತ್ತೆ ನೋಡಿ, ಆ ಕಡೆ ಟ್ರೀಸ್ ಇರುತ್ತೆ, ಈ ಕಡೆ ಟ್ರೀಸ್ ಇರುತ್ತೆ. ಇದು ಬೈಕಲ್ಲಿ ಹೋಗ್ಬೇಕಾದ್ರೆ ತುಂಬ ಸೂಪರಾಗಿರುತ್ತೆ. ಒಂದ್ಸಲಿ ನೀವು ಹೋಗಿ ಬನ್ನಿ. ಆಮೇಲೆ ನಾವು ತಳೀಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಅಯ್ಯೂರು ಎಕೋಸಿಸ್ಟಮ್ ಅಂತ ಒಂದು ಪ್ಲೇಸ್ ಇತ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೇಗಂದರೆ ಒಂದು 20 ಕಿಲೋಮೀಟರ್ ಸ್ಟ್ರೆಚ್ಚು ಫುಲ್ ಫಾರೆಸ್ಟ್ ಇರುತ್ತೆ. ನೀವು ಬಿಫೋರ್ ಎಂಟ್ರಿ ಆಗಬೇಕಾದ್ರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ನೀವು ಬಿಫೋರ್ ಎಂಟ್ರಿ ಆಗಬೇಕಂದ್ರೆ ನೀವು ಅಲ್ಲಿ ನಿಮ್ಮ ಬೈಕು ಮತ್ತು ನಿಮ್ಮ ನೇಮು, ನಿಮ್ಮ ಫೋನ್ ನಂಬರಲ್ಲಿ ಎಂಟ್ರಿ ಮಾಡಿಬಿಟ್ಟು ಪರ್ ಹೆಡ್ಡು 80 ರುಪೀಸ್ ಚಾರ್ಜ್ ಇರುತ್ತೆ. ನೀವು ಪರ್ ಹೆಡ್ ಆರ್ ಪರ್ ವೆಹಿಕಲ್ 80 ರುಪೀಸ್ಗೆ ನೀವು ಚಾರ್ಜ್ ಇರುತ್ತೆ. 80 ರುಪೀಸಲ್ಲಿ ಪೇ ಮಾಡಿಬಿಟ್ಟು ನೀವು ಹೋಗಬೇಕು. ನೀವು ಮುಂದೆ ಹೋದರೆ ಇಲ್ಲೊಂದು 3 ಕಿಲೋಮೀಟರ್ಸ್ ಒಳಗಡೆ ಹೋದರೆ ಅಲ್ಲೊಂದು ಲೇಕ್ ಬರುತ್ತೆ ನೋಡಿ, ಈಗ ಹಿಂದೆ ಒಂದು ಲೇಕ್ ವ್ಯೂ ಐತಲ್ಲ, ಅದೇ ಲೇಕ್ ವ್ಯೂ. ಆ ಲೇಕೆಲ್ಲ ನೋಡಿಕೊಂಡು ನೀವು ಇನ್ನೂ ಮುಂದೆ ಹೋದರೆ ನೋಡಿ ಈ ಥರ ಸ್ಟ್ರೆಚ್ ಬರುತ್ತೆ. ನನಗನ್ಸುತ್ತೆ ಈ ಸ್ಟ್ರೆಚ್ಚೆಲ್ಲ ಸೂಪರಾಗಿರುತ್ತೆ. ಈಗ ಅಷ್ಟೊಂದು ಗ್ರೀನರಿ ಇಲ್ಲ. ನೀವು ಜೂನ್ ಜುಲೈ ಟೈಮಲ್ಲಿ ಬಂದರೆ ಸಖತ್ತಾಗಿರುತ್ತೆ ಈ ವ್ಯೂ ಮಾತ್ರ. ಇದೆಲ್ಲ ಮಿಸ್ ಮಾಡಬೇಡಿ, ನೀವು ಕೂಡ ಈ ಜೂನ್ ಜುಲೈ ಟೈಮಲ್ಲಿ ಹೋಗಿ ಎಂಜಾಯ್ ಮಾಡಿ. ನೋಡಿ ಇದೆಲ್ಲ ಹೀಗೆ ಫುಲ್ ಕಾಡೆಲ್ಲ ಎಷ್ಟು ಒಣಗೋಗಿದೆ ನೋಡಿ. ನಾವೇನಾದರೂ ಫಾರೆಸ್ಟ್ ಏರಿಯಾ ನೋಡೋಕ್ಕೆ ಹೋಗ್ಬೇಕಂದ್ರೆ ಜೂನ್ ಜುಲೈ ಟೈಮಲ್ಲಿ ಹೋದ್ರೇ ಸೂಪರಾಗಿರುತ್ತೆ. ಏರಿಯಾ ಎಲ್ಲ ಫುಲ್ಲಾಗಿ ಎಂಜಾಯ್ ಮಾಡ್ಬೋದು, ಒಳ್ಳೆ ವ್ಯೂಸ್ ಕೂಡ ನೋಡ್ಬೋದು. ಬಟ್ ಈಗೇನಾದರೂ ಹೋದರೆ ಪ್ರಾಣಿಗಳೆಲ್ಲ ಕಾಣಿಸುತ್ತೆ, ಬಟ್ ರೇರು. ವೆಹಿಕಲ್ ಸೌಂಡ್ಸ್ ಎಲ್ಲ ಜಾಸ್ತಿ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಕಾಡು ಒಳಗಡೆ ಇರ್ತವೆ. ನಾವು ಟಿಕೆಟ್ ತೊಗೋಬೇಕಾದ್ರೆ ಅವ್ರು ಹೇಳಿದ್ರು, ನೀವು ರೋಡಲ್ಲಿ ಹೋಗಿ ಕೆರೆ ಹತ್ರ ಏನಾದರೂ ಕಾಣಿಸುತ್ತೆ ನಿಮಗೆ ಅಂತ ಹೇಳಿದ್ರು. ಬಟ್ ನಮಗೆ ನವಿಲು ಕಾಣಿಸ್ತು, ಬಟ್ ಅದು ತುಂಬ ಲಾಂಗಲ್ಲಿತ್ತು, ನೋಡಿದ್ವಿ ಅಷ್ಟೇ. ಅದೊಂದೇ ನಾವು ಹೋಗಿ 20 ಕಿಲೋಮೀಟರ್ ಸ್ಟ್ರೆಚ್ನ ನೋಡಿಕೊಂಡು ಇವತ್ತಿನ ದಿನ ಎಂಡ್ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.